ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮ ಮೈ ಮೇಲೆ ಒಂದು ಸೊಳ್ಳೆ ಬಂದು ಕುಳಿತುಕೊಳ್ತು ಅಂತ ಅಂದುಕೊಳ್ಳಿ. ನೀವು ಆ ಸೊಳ್ಳೆಯನ್ನ ಕೈಯಿಂದ ಹೊಡಿತೀರಿ. ಆಗ ಆ ಸೊಳ್ಳೆಯಿಂದ ರಕ್ತ ಬರೋದರ ಬದಲಾಗಿ ಒಂದು ಚಿಪ್ ಹೊರಗಡೆ ಬಂದರೆ ಹೇಗಾಗಬಹುದು ಹೇಳಿ? ಅರೆ, ಇದ್ಯಾವುದೋ ಸಿನಿಮಾ ಸೀನ್ ಇಟ್ಕೊಂಡು ಏನೇನೋ ಹೇಳಬೇಡಿ, ವಿಷಯಕ್ಕೆ ಬನ್ನಿ ಅಂತ ನೀವು ಹೇಳಬಹುದು. ಇದು ಚೀನಾದ ಹೊಸ ಆವಿಷ್ಕಾರ. ಯುದ್ಧದ ರಣರಂಗಕ್ಕೆ ಹೊಸದೊಂದು ಅಸ್ತ್ರದ ಎಂಟ್ರಿ ಆಗಿದೆ. ಇದು ಚೀನಾದ ಕಳ್ಳ ಸೊಳ್ಳೆ. ಎಂತೆಂತಹ ಗೂಢಾಚಾರರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇಸ್ರೇಲ್ನ ಖತರ್ನಾಕ್ ಸ್ಪೈಗಳ ಬಗ್ಗೆ ಕೂಡ ನೀವು ಕೇಳಿರಬಹುದು. ಈಗ ಈ ಸ್ಪೈ ಲೋಕಕ್ಕೆ ಯಾರು ಕೂಡ ಊಹೆ ಮಾಡದಂತಹ ಟೆಕ್ನಾಲಜಿಯ ಎಂಟ್ರಿ ಆಗಿದೆ. ಸೇಮ್ ಟು ಸೇಮ್ ಸೊಳ್ಳೆ ರೀತಿ ಕಾಣುವ ಈ ಡಿವೈಸ್ ಸೊಳ್ಳೆಯಂತೆ ಹಾರಿ ಬಂದು ಗೂಢಾಚಾರಿಕೆ ಮಾಡಿದ್ದು ಗೊತ್ತೇ ಆಗೋದಿಲ್ಲ. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಈ ಸೊಳ್ಳೆ ರಹಸ್ಯ ಮಾಹಿತಿಯನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಕೊಂಡು ಹಾರಿಬಿಡುತ್ತೆ. ಹೀಗೂ ಕೂಡ ಬೇಹುಗಾರಿಕೆ ಮಾಡಬಹುದು ಅನ್ನೋದನ್ನ ಜಗತ್ತು ಇಲ್ಲಿವರೆಗೆ ಕಲ್ಪಿಸಿಕೊಂಡಿರಲಿಲ್ಲ. ಆದರೆ ಚೀನಾ ಕಲ್ಪಿಸಿಕೊಳ್ಳಲು ಸಾಧ್ಯವಾಗದೇ ಇರೋದನ್ನ ಕೂಡ ಸಾಧಿಸಿಬಿಟ್ಟಿದೆ. ಅಷ್ಟಕ್ಕೂ ಏನಿದು ಚೀನಾದ ಸೊಳ್ಳೆ ಡ್ರೋನ್? ಇದು ಯಾವ ರೀತಿ ಬೇಹುಗಾರಿಕೆ ಮಾಡುತ್ತೆ? ಇದರಲ್ಲಿ ಅಳವಡಿಸಿರುವ ತಂತ್ರಜ್ಞಾನವಾದರೂ ಏನು? ಇದನ್ನ ಚೀನಾ ಯಾವ ರೀತಿ ಬಳಕೆ ಮಾಡಿಕೊಳ್ಳುತ್ತೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಆಧುನಿಕ ಯುದ್ಧರಂಗದಲ್ಲಿ ಗೂಢಾಚಾರಿಕೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದೇ ಈ ಗೂಢಾಚಾರಿಕೆ. ಒಂದು ದೇಶದ ಬೇಹುಗಾರಿಕಾ ಸಂಸ್ಥೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅದು ಯಾವ ರೀತಿಯ ಮಾಹಿತಿಯನ್ನ ಸಂಗ್ರಹಿಸುತ್ತೆ ಅನ್ನೋದರ ಮೇಲೆಯೇ ಯುದ್ಧದ ಫಲಿತಾಂಶ ನಿರ್ಧಾರವಾಗುತ್ತೆ. ಇಸ್ರೇಲ್ ಇವತ್ತು ಯುದ್ಧದ ವಿಚಾರದಲ್ಲಿ ಇಷ್ಟೊಂದು ಯಶಸ್ಸು ಕಾಣೋದಕ್ಕೆ ಪ್ರಮುಖ ಕಾರಣ ಅದರ ಗುಪ್ತಚರ ಇಲಾಖೆ. ಇಸ್ರೇಲ್ನ ಗುಪ್ತಚರ ಇಲಾಖೆ ಮೊಸಾದ್ ಜಗತ್ತಿನ ಮೂಲೆ ಮೂಲೆಯಲ್ಲಿ ತನ್ನ ಜಾಲವನ್ನ ಹರಡಿಕೊಂಡಿದೆ. ಇತ್ತೀಚೆಗೆ ನಡೆದ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೆದ ಕದನದಲ್ಲೂ ಕೂಡ ಇಸ್ರೇಲ್ ಮೇಲುಗೈ ಸಾಧಿಸಿದ್ದು ಇದೇ ಮೊಸಾದ್ನಿಂದ. ಹೀಗಾಗಿ ಒಂದು ದೇಶ ಎಷ್ಟೇ ಬಲಿಷ್ಠವಾಗಿದ್ರು, ಒಂದು ದೇಶದ ಬಳಿ ಬಲಿಷ್ಠ ಸೇನೆ ಇದ್ರು, ಗುಪ್ತಚರ ಸಂಸ್ಥೆ ಬಲಿಷ್ಠವಾಗಿದೆ ಅಂದ್ರೆ ಮಾತ್ರ ರಣರಂಗದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಅನ್ನೋದು ಈಗ ಬಹುತೇಕ ದೇಶಗಳಿಗೆ ಅರಿವಾಗಿದೆ. ಇದೇ ಕಾರಣಕ್ಕಾಗಿ ಬೇಹುಗಾರಿಕಾ ವಿಚಾರದಲ್ಲಿ ಹೊಸ ತಂತ್ರಗಳನ್ನ ಬೇರೆ ಬೇರೆ ದೇಶಗಳು ಪ್ರಯೋಗ ಮಾಡ್ತಾ ಇದ್ದಾವೆ. ಕೆಂಪು ರಾಷ್ಟ್ರ ಚೀನಾ ಕೂಡ ಬೇಹುಗಾರಿಕಾ ವಿಚಾರದಲ್ಲಿ ಬೆಚ್ಚಿ ಬೀಳಿಸುವ ತಂತ್ರಜ್ಞಾನವೊಂದನ್ನ ಜಗತ್ತಿಗೆ ಪರಿಚಯ ಮಾಡಿದೆ. ಚೀನಾದ ಈ ಸ್ಪೈ ಡಿವೈಸ್ ಸೇಮ್ ಟು ಸೇಮ್ ಸೊಳ್ಳೆ ರೀತಿಯೇ ಇದೆ. ಇದನ್ನು ನೋಡಿದ್ರೆ ನಿಜವಾಗ್ಲೂ ಸೊಳ್ಳೆ ರೀತಿಯೇ ಕಾಣಿಸುತ್ತೆ. ಗಾತ್ರ ಕೂಡ ಸೊಳ್ಳೆಯಷ್ಟೇ ಇದೆ. ಯಾವ ರೀತಿ ಸೊಳ್ಳೆ ಬರಿಗಣ್ಣಿಗೆ ಕಾಣಿಸೋದಿಲ್ವೋ ಅದೇ ರೀತಿ ಈ ಡಿವೈಸ್ ಕೂಡ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆಯೇ ಈ ಸೊಳ್ಳೆ ಸಣ್ಣ ಗಾತ್ರದ ಡಿವೈಸ್ ಆದ್ರೂ ಖತರ್ನಾಕ್ ಕೆಲಸ ಮಾಡುತ್ತೆ. ಇದನ್ನ ಮಾಸ್ಕಿಟೋ ಡ್ರೋನ್ ಅಂತ ಚೀನಾ ಕರೆದಿದೆ. ಈ ಸೊಳ್ಳೆ ಡ್ರೋನ್ ಅನ್ನ ಬೇಹುಗಾರಿಕೆಗೆ ಬಳಸಿಕೊಳ್ಳೋದಕ್ಕೆ ಚೀನಾ ಡಿಸೈಡ್ ಮಾಡಿದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದ ವೈಮಾನಿಕ ವಾಹನ ಅನ್ನುವ ಖ್ಯಾತಿ ಪಡೆದುಕೊಂಡ್ಬಿಟ್ಟಿದೆ. ಅಂದ ಹಾಗೆ ಈ ಸೊಳ್ಳೆ ಡ್ರೋನ್ ಅನ್ನ ಅಭಿವೃದ್ಧಿ ಪಡಿಸಿರೋದು ಚೀನಾದ ಹುನಾನ್ ಪ್ರಾಂತ್ಯದಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಡಿಫೆನ್ಸ್ ಟೆಕ್ನಾಲಜಿ ಅನ್ನುವ ಸಂಸ್ಥೆ. ಸ್ನೇಹಿತರೆ, ಉರಿ ಸಿನಿಮಾದಲ್ಲಿ ಇಂಥದ್ದೇ ಒಂದು ಕಲ್ಪನೆಯನ್ನ ನೋಡಿರಬಹುದು. ಉಗ್ರ ಕ್ಯಾಂಪ್ಗೆ ಭಾರತೀಯ ಸೇನೆ ಪಕ್ಷಿ ಗಾತ್ರದ ಡ್ರೋನ್ ಒಂದನ್ನ ಕಳಿಸುತ್ತೆ. ಅದು ನೋಡೋದಕ್ಕೆ ಸೇಮ್ ಟು ಸೇಮ್ ಪಕ್ಷಿಯ ರೀತಿಯೇ ಇರುತ್ತೆ. ಹೀಗಾಗಿ ಉಗ್ರರು ಅದನ್ನ ಪಕ್ಷಿ ಅಂತಾನೆ ಅಂದುಕೊಂಡು ಅದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಪಕ್ಷಿ ಗಾತ್ರದಲ್ಲಿದ್ದ ಡ್ರೋನ್ ಮಾತ್ರ ಸೈಲೆಂಟ್ ಆಗಿ ಇನ್ಫಾರ್ಮೇಶನ್ಗಳನ್ನ ನೀಟಾಗಿ ರೆಕಾರ್ಡ್ ಮಾಡಿಕೊಂಡು ವಾಪಸ್ ಬರುತ್ತೆ. ಈ ಪಕ್ಷಿ ಡ್ರೋನ್ ಕೊಟ್ಟ ಮಾಹಿತಿ ಅಂದಿನ ಸರ್ಜಿಕಲ್ ಸ್ಟ್ರೈಕ್ಗೆ ತುಂಬಾನೇ ಪ್ರಮುಖ ಪಾತ್ರ ವಹಿಸಿತ್ತು. ಆದರೆ ಚೀನಾ ಈ ವಿಚಾರದಲ್ಲಿ ಎಕ್ಸ್ಟ್ರೀಮ್ ಹಂತಕ್ಕೋಗಿ ಕಣ್ಣಿಗೆ ಕಾಣದ ಪುಟ್ಟ ಸೊಳ್ಳೆಯ ಆಕಾರದ ಡಿವೈಸ್ ಅನ್ನೇ ಬೇಹುಗಾರಿಕೆಗೆ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ. ಈ ಸೊಳ್ಳೆ ಡ್ರೋನ್ನ ಗಾತ್ರ ಕೇವಲ 0.6 ಸೆಂಟಿಮೀಟರ್ ಮಾತ್ರ. ಅಂದ್ರೆ 1 ಸೆಂಟಿಮೀಟರ್ನಷ್ಟು ಕೂಡ ಇದು ಉದ್ದ ಇಲ್ಲ. ಸ್ನೇಹಿತರೆ, ಇದೇ ಜುಲೈ 28ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ ಪ್ರವಾಸವನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇಗಳ ಟ್ರಿಪ್ ಇದು. ಈ ಯಾತ್ರೆಯಲ್ಲಿ ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಸಿಕ್ ತ್ರಯಂಬಕೇಶ್ವರ್, ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಷ್ಟೆಲ್ಲ ಪ್ಲೇಸ್ ಗಳನ್ನ ಕವರ್ ಮಾಡ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ. ಈ ಪ್ಯಾಕೇಜ್ ನ ಪ್ರೈಸ್ ಕೇವಲ 28,700 ರೂಪಾಯಿ ಮಾತ್ರ. ಕೆಲವು ಸೀಟುಗಳು ಮಾತ್ರ ಬಾಕಿ ಇದೆ. ಇಂತಹ ಆಫರ್ ಬೇರೆಲ್ಲೂ ಸಿಗೋದಿಲ್ಲ. ಹೀಗಾಗಿ ಆಸಕ್ತರು ಈ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಈ ಸೊಳ್ಳೆ ಡ್ರೋನ್ ಅನ್ನ ಚೀನಾ ಟಿವಿ ಮಾಧ್ಯಮದಲ್ಲೇ ಪ್ರದರ್ಶನ ಮಾಡಿದೆ. ಈ ಸೊಳ್ಳೆ ಡ್ರೋನ್ಗೆ ಸೊಳ್ಳೆಯ ರೀತಿಯ 4 ರೆಕ್ಕೆಗಳಿದೆ.
ಈ ರೆಕ್ಕೆಗಳು ಹೇಗೆ ಬಡ್ಕೊಳ್ಬೇಕು ಅನ್ನೋದನ್ನ ಸ್ಮಾರ್ಟ್ ಫೋನ್ನಲ್ಲಿ ಕಂಟ್ರೋಲ್ ಮಾಡಬಹುದು. ಇಲ್ಲಿಯ ಮಾಧ್ಯಮವೊಂದರಲ್ಲಿ ನಡೆದ ಪ್ರದರ್ಶನದಲ್ಲಿ NUDT ವಿದ್ಯಾರ್ಥಿ ಲಿಯಾಂಗ್ ಹೆಕ್ಸಿಯಾಂಗ್ ರೋಬೋಟ್ ಅನ್ನ ಎತ್ತಿ ಹಿಡಿದು, ಇಲ್ಲಿ ನನ್ನ ಕೈಯಲ್ಲಿ ಸೊಳ್ಳೆಯಂತ ರೀತಿಯ ರೋಬೋಟ್ ಇದೆ. ಈ ರೀತಿಯ ಮಿನಿಯೇಚರ್ ಬಯೋನಿಕ್ ರೋಬೋಟ್ಗಳು ಯುದ್ಧ ಭೂಮಿಯಲ್ಲಿ ಮಾಹಿತಿ ವಿಚಕ್ಷಣ ಮತ್ತು ವಿಶೇಷ ಕಾರ್ಯಾಚರಣೆಗೆ ವಿಶೇಷವಾಗಿ ಸೂಕ್ತವಾಗಿದೆ ಅಂತ ಹೇಳಿದ್ದಾನೆ. ಇನ್ನು ಇದನ್ನ ಶತ್ರು ದೇಶಗಳ ಮಾಹಿತಿಯನ್ನ ಕದಿಯೋದಕ್ಕೆ ಕೂಡ ಬಳಕೆ ಮಾಡಬಹುದು. ಹಾಗೆ ಇದು ರಾಡರ್ನ ಅಡಿಯಲ್ಲಿ ಹಾರುತ್ತೆ. ಈ ಸಾಧನವನ್ನ ರಾಡರ್ನ ಅಡಿಯಲ್ಲಿ ರಹಸ್ಯವಾಗಿ ಹಾರುವಂತೆ ವಿನ್ಯಾಸಗೊಳಿಸಲಾಗಿದೆ. ಯಾವ ರೀತಿ ಸೊಳ್ಳೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ವೋ ಅದೇ ರೀತಿ ಅಷ್ಟೇ ಗಾತ್ರದ ಡಿವೈಸ್ ಇದಾಗಿದ್ದು ಬರಿಗಣ್ಣಿಗೆ ಇದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಈ ಪುಟ್ಟ ದೇಹಕ್ಕೆ ಚಿಪ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಈ ಚಿಪ್ ನಲ್ಲೇ ಇದು ಮಾಹಿತಿಯನ್ನ ಸಂಗ್ರಹಿಸಿ ಇಟ್ಕೊಳ್ಳೋದು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಸೊಳ್ಳೆ ಡ್ರೋನ್ ಶತ್ರುಗಳ ರಾಡರ್ಗೆ ಕೂಡ ಕಾಣಿಸೋದಿಲ್ಲ, ಸುಲಭದಲ್ಲೇ ಗಡಿ ದಾಟ್ಕೊಂಡು ಬರುತ್ತೆ. ಇನ್ನು ಈ ಡ್ರೋನ್ ಅನ್ನ ಬಳಸಿಕೊಂಡು ಶತ್ರುಗಳ ಚಲನವಲನಗಳನ್ನ ಕ್ಲಿಯರ್ ಆಗಿ ಗಮನಿಸಿಕೊಳ್ಳಬಹುದು. ಹಾಗಂತ ಕೇವಲ ಸೇನೆಯಲ್ಲಿ ಮಾತ್ರ ಇದನ್ನ ಬಳಕೆ ಮಾಡೋದು ಅಂತ ಅಂದ್ಕೊಳ್ಬೇಡಿ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕೂಡ ಆ ಸ್ಥಳದ ಮಾಹಿತಿಗಾಗಿ ಈ ಡ್ರೋನ್ ಅನ್ನ ಬಳಕೆ ಮಾಡಬಹುದಾಗಿದೆ. ಈ ಡ್ರೋನ್ಗೆ ನೀರಿನ ಗುಣಮಟ್ಟವನ್ನ ಕೂಡ ಅಳೆಯುವ ಸಾಮರ್ಥ್ಯ ಇದೆ. ಹೀಗಾಗಿ ವಿಪತ್ತು ನಿರ್ವಹಣಾ ಸಂದರ್ಭದಲ್ಲಿ ಕೂಡ ಇದನ್ನ ಬಳಕೆ ಮಾಡಿಕೊಳ್ಳಬಹುದು. ಈ ಸೊಳ್ಳೆ ಡ್ರೋನ್ಗೆ AI ತಂತ್ರಜ್ಞಾನವನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. AI ತಂತ್ರಜ್ಞಾನವನ್ನ ಬಳಸಿಕೊಂಡು ಹಾರಾಟ ಮಾಡುವ ಸಾಮರ್ಥ್ಯ ಕೂಡ ಈ ಡ್ರೋನ್ಗಿದೆ. ಇನ್ನು ಗಾತ್ರ ತುಂಬಾನೇ ಚಿಕ್ಕದಾಗಿರೋದ್ರಿಂದ ಇದನ್ನ ಹೆಚ್ಚು ಹೊತ್ತು ಬಳಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಮಿತಿಯಲ್ಲಿ ಬಳಕೆ ಮಾಡೋದಕ್ಕೆ ಮಾತ್ರ ಸೂಕ್ತ. ಸಣ್ಣ ಗಾತ್ರವಾಗಿರೋದ್ರಿಂದ ಬ್ಯಾಟರಿ ಸಾಮರ್ಥ್ಯ ಕೂಡ ತುಂಬಾನೇ ಕಡಿಮೆ ಇದೆ. ಹೀಗಾಗಿ ಹೆಚ್ಚು ಹೊತ್ತು ಹಾರಾಟ ಮಾಡೋದಕ್ಕೆ ಸಾಧ್ಯವಿಲ್ಲ. ಬ್ಯಾಟರಿಯ ಸಾಮರ್ಥ್ಯವನ್ನ ಹೆಚ್ಚು ಮಾಡುವ ಕುರಿತು ವಿಜ್ಞಾನಿಗಳು ಯೋಚನೆ ಮಾಡ್ತಾ ಇದ್ದಾರೆ. ಚೀನಾ ಸೇನೆ ಕೂಡ ಈ ಸೊಳ್ಳೆ ಡ್ರೋನ್ ಅನ್ನ ಮುಂದಿನ ದಿನಗಳಲ್ಲಿ ಬೇಹುಗಾರಿಕಾ ವಿಚಾರದಲ್ಲಿ ಬಳಕೆ ಮಾಡಿಕೊಳ್ಳುವ ಬಗ್ಗೆ ಯೋಚನೆ ಮಾಡ್ತಾ ಇದೆ. ನಾವು ಚೀನಾವನ್ನ ಎಷ್ಟೇ ದೂರಿದ್ರೂ ಅದು ತಂತ್ರಜ್ಞಾನದ ವಿಚಾರದಲ್ಲಿ ಮಾತ್ರ ತುಂಬಾನೇ ಮುಂದಿದೆ. ಯಾರು ಊಹೆ ಮಾಡದ ತಂತ್ರಜ್ಞಾನವನ್ನ ಚೀನಾ ಆಗಾಗ ಅಭಿವೃದ್ಧಿ ಪಡಿಸುತ್ತಲೇ ಇರುತ್ತೆ. ಹೀಗೆ ತನ್ನ ದೇಶದಲ್ಲಿ ಸೊಳ್ಳೆ ಡ್ರೋನ್ ಅನ್ನ ಕಂಡು ಹಿಡಿದಿರುವ ಚೀನಾ ಭಾರತಕ್ಕೆ ಫರ್ಟಿಲೈಸರ್ ವಿಚಾರದಲ್ಲಿ ಸೈಲೆಂಟ್ ಆಗಿ ಗುನ್ನ ಇಟ್ಟಿದೆ. ಇತ್ತೀಚೆಗೆ ಅಮೆರಿಕ ಸುಂಕ ಏರಿಕೆ ಮಾಡಿದಾಗ ಚೀನಾ ಭಾರತಕ್ಕೊಂದು ಆಫರ್ ಕೊಟ್ಟಿತ್ತು. ಅಮೆರಿಕವನ್ನ ಮಣಿಸಬೇಕು ಅಂದ್ರೆ ನಾವಿಬ್ರು ಜೊತೆಯಾಗಬೇಕು, ಇಬ್ರು ಒಂದಾದರೆ ಅಮೆರಿಕ ನಮ್ಮ ಮುಂದೆ ಏನೇನು ಇರೋದಿಲ್ಲ ಅಂತ ಚೀನಾ ಭಾರತಕ್ಕೆ ಹೊಸದೊಂದು ಸ್ನೇಹದ ಹಸ್ತವನ್ನ ಚಾಚಿತ್ತು. ಚೀನಾ ಹೀಗೆ ಹೇಳಿ ತುಂಬಾ ದಿನಗಳು ಆಗಿಲ್ಲ, ಆಗ್ಲೇ ತನ್ನ ಬುದ್ಧಿ ಏನು ಅನ್ನೋದನ್ನ ಚೀನಾ ತೋರಿಸ್ಬಿಟ್ಟಿದೆ. ಹೌದು, ಚೀನಾ ರಸಗೊಬ್ಬರ ಪೂರೈಕೆಯನ್ನ ನಿಲ್ಲಿಸಿಬಿಟ್ಟಿದೆ. ಹಾಗಂತ ಇಡೀ ಜಗತ್ತಿಗೆ ರಫ್ತು ನಿಷೇಧ ಮಾಡಿದ್ದಲ್ಲ, ಕೇವಲ ಭಾರತಕ್ಕೆ ಮಾತ್ರ ತನ್ನ ನಿಷೇಧದ ಹೇರಿಕೆ ಮಾಡಿದೆ. ಅಲ್ಲಿಗೆ ಚೀನಾದಿಂದ ಭಾರತಕ್ಕೆ ರಫ್ತಾಗ್ತಾ ಇದ್ದ ರಸಗೊಬ್ಬರ ಇನ್ಮುಂದೆ ಭಾರತದಲ್ಲಿ ಸಿಗೋದಿಲ್ಲ. ಚೀನಾದ ಈ ನಿರ್ಧಾರದಿಂದ ಭಾರತಕ್ಕೆ ದೊಡ್ಡ ಮಟ್ಟಿನ ಹೊಡೆತ ಬಿದ್ದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ಹಾಗೂ ಚೀನಾದ ನಡುವೆ ಎಂತಹ ಶತ್ರುತ್ವ ಇದ್ರೂ ವ್ಯಾಪಾರದ ವಿಚಾರದಲ್ಲಿ ಆ ದ್ವೇಷ ಇಲ್ಲಿವರೆಗೆ ಅಡ್ಡ ಬಂದಿರಲಿಲ್ಲ. ಆದರೆ ಈಗ ಚೀನಾ ತನ್ನ ಗುಳ್ಳೆನರಿ ಬುದ್ಧಿಯನ್ನ ತೋರಿಸ್ಬಿಟ್ಟಿದೆ. ಬದಲಿಗೆ ಅತ್ಯಚ್ಚ ಪ್ರಮಾಣದಲ್ಲಿ ರಸಗೊಬ್ಬರವನ್ನ ರವಾನೆ ಮಾಡಿ ಭಾರತದ ರೈತರು ಆ ಗೊಬ್ಬರಗಳಿಗೆ ಅಡಿಕ್ಟ್ ಆಗುವಂತೆ ಮಾಡಿ ಈಗ ಇದ್ದಕ್ಕಿದ್ದ ಹಾಗೆ ರಸಗೊಬ್ಬರ ರಫ್ತನ್ನ ನಿಲ್ಲಿಸಿದೆ ಚೀನಾ. ಸ್ನೇಹಿತರೆ, ನಮಗೆ ಗೊತ್ತಿರಲಿ, ಭಾರತ ರಸಗೊಬ್ಬರ ವಿಚಾರದಲ್ಲಿ ಬಹುತೇಕವಾಗಿ ಚೀನಾವನ್ನೇ ಅವಲಂಬಿಸಿದೆ. ಬಹುತೇಕ ಅನ್ನೋದಕ್ಕಿಂತ 90% ಚೀನಾದಿಂದಲೇ ತರಿಸ್ಕೊಳ್ತಾ ಇತ್ತು ಭಾರತ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ರಸಗೊಬ್ಬರ ಪೂರೈಕೆಯನ್ನ ನಿಲ್ಲಿಸಿಬಿಟ್ರೆ ಭಾರತದ ಮುಂದಿನ ಪರಿಸ್ಥಿತಿ ಹೇಗಾಗಬೇಡ ಹೇಳಿ. ಮುಂದಿನ ದಿನಗಳಲ್ಲಿ ರೈತರು ರಸಗೊಬ್ಬರದ ವಿಚಾರದಲ್ಲಿ ಪರದಾಡುವ ಪರಿಸ್ಥಿತಿ ಬರಬಹುದು. ಸದ್ಯದ ಮಟ್ಟಿಗೆ ಭಾರತ ಪರ್ಯಾಯ ವ್ಯವಸ್ಥೆಗಾಗಿ ಹುಡುಕಾಟ ಮಾಡ್ತಾ ಇದೆ. ಚೀನಾದಿಂದ ಆದರೆ ಸಪ್ಲೈ ಸುಲಭವಾಗ್ತಾ ಇತ್ತು. ಈಗ ಯುರೋಪ್ ರಾಷ್ಟ್ರಗಳಿಂದ ತರಿಸ್ಕೊಳ್ಬೇಕು ಅಂದ್ರೆ ಸಪ್ಲೈ ತುಂಬಾನೇ ಕಷ್ಟವಾಗಬಹುದು. ಅದೇನೇ ಇರಲಿ, ಚೀನಾ ಯಾವಾಗಲೂ ನಂಬಿಸಿ ಕತ್ತು ಕೊಯ್ಯುತ್ತೆ. ಭಾರತ ಇನ್ನಾದರೂ ಚೀನಾದ ಅವಲಂಬನೆಯಿಂದ ಹೊರಬರಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.